ನಮಸ್ತೆ ಸ್ನೇಹಿತರೆ, ವಿಜಯಾಸ್ ಕಿಚನ್ಗೆ ಸ್ವಾಗತ. ನಾನಿವತ್ತು ಪ್ರೋಟೀನ್ ರಿಚ್ ಡ್ರೈ ಫ್ರೂಟ್ಸ್ ಲಡ್ಡು ಮಾಡಕತ್ತೀನಿ. ಹ್ಯಾಂಗೆ ಮಾಡೋದಂತ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ. ಇದಕ್ಕೆ ನಾನು 250 ಗ್ರಾಮ್ ಗೋಡಂಬಿ ಮತ್ತು 250 ಗ್ರಾಮ್ ಬಾದಾಮಿ ಸಣ್ಣ ಕಟ್ ಮಾಡ್ಕೊಂಡೀನಿ. ಮತ್ತು ಅರ್ಧ kg ಖರ್ಜೂರ, ಇದು ಡೈಲಿ ಯೂಸ್ ಮಾಡ್ತೀವಲ್ಲ ಅದೇ ಖರ್ಜೂರ, ಒಳಗಿರೋ ಬೀಜ ಎಲ್ಲ ತಗೊಂಡೀನಿ. ಮತ್ತು 125 ಗ್ರಾಮ್ ಅಂಜೂರ, ಡ್ರೈ ಆಗಿರುತ್ತಲ್ಲ ಅದು ಅಂಜೂರ ಕಟ್ ಮಾಡಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡೀನಿ. ಇನ್ನೂ ಇಂಗ್ರೀಡಿಯೆಂಟ್ಸ್ ಇದೆ, ಮುಂದೆ ನೋಡ್ಕೋತ ಹೇಳ್ತೀನಿ. ಹಾಗೆ ನೋಡತ್ರಿ. ಅಲ್ಲಿ ಇದಕ್ಕೆ ಒಂದು ದೊಡ್ಡ ಸ್ಪೂನ್ಲೆ 1 ಸ್ಪೂನ್ ತುಪ್ಪ, ಅದು ಡ್ರೈ ಫ್ರೂಟ್ಸ್ ಕಟ್ ಮಾಡ್ಕೊಂಡು ಇಟ್ಕೊಂಡಿವಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಫ್ರೈ ಮಾಡ್ಕೊಳಕ್ಕೆ. ಈಗ ಬಾದಾಮಿ ಚೆಂದಾಗಿ ಕೆಂಪಾಗಿ ಹುರ್ಕೋಬೇಕು. ಅದು ಹಸಿ ಇದ್ರೆ ಅಷ್ಟು ಚಲೋ ಅನ್ಸೋದಿಲ್ಲ ತಿನ್ನೋಕೆ. ಹಾಗಾಗಿ ಚೆಂದಾಗಿ ಕೆಂಪಾಗೋ ತನಕ ಹುರ್ಕೊಂಡು ಇದನ್ನ ತೆಕ್ಕೊಂಡಿಡೋಣ್ರಿ. ಇದೇ ಇರ್ತದಲ್ಲ ತುಪ್ಪ, ಇದ್ರಾಗೆ ಮಿಕ್ಕಿದ್ನೆಲ್ಲ ಐಟಮ್ ಹುರ್ಕೊಳ್ಳೋನು. ಹಾಗೆ ಮುಂದೆ ತೋರಿಸ್ತೀನಿ ನಾನು ನಿಮ್ಗೆ. ಹಾಗೆ ಈಗ ಗೋಡಂಬಿ ಕಟ್ ಮಾಡಿ ಇಟ್ಕೊಂಡು ಗೋಡಂಬಿ ಹುರ್ಕೊಳ್ಳೋನು. ನಾನು ಒಂದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಒಳಗೆ ಮಾಡಕತ್ತೀನಿ, ಯಾಕಂದ್ರೆ ಮಕ್ಳಿಗೆ ಸ್ಕೂಲಿಗೆ ಹಾಸ್ಟೆಲ್ದಾಗಿರ್ತಾರೆ ನನ್ನ ಮಕ್ಕಳು, ಅಲ್ಲಿ ಕಳಿಸ್ಬೇಕಲ್ಲ. ಅದಕ್ಕಾಗಿ ಹಿಂಗೆ ಬರೀ ಡ್ರೈ ಫ್ರೂಟ್ಸ್ ಕೊಟ್ಟರೆ ಅವ್ರು ತಿನ್ನೋದಿಲ್ಲ, ಮತ್ತು ನಾವು ತಿನ್ನಂಗಿಲ್ಲ. ಹಾಗಾಗಿ ಇದನ್ನು ಮಾಡಿಟ್ರೆ ಇದೊಂದು ಐಡಿಯಾ ಚಲೋ ಅನ್ಸದ, ಇದೇ ಮಾಡ್ತೀನಿ ನಾನು. ಈಗ ಇದನ್ನ ಹುರ್ಕೊಂಡು ತೊಗೊಂಡಾಗತ್ತೀವಿ. ಇದನ್ನ ಹುರ್ಕೊಂಡು ತೊಗೊಂಡು ಇದಾದ ನಂತರ ಇದೆಲ್ಲ ಇವೆರಡು ಕೆಂಪಾಗಿ ಚೆಂದಾಗಿ ಹುರ್ಕೊಂಡ ನಂತರ ಇದೇ ಪ್ಯಾನಿಗೆ ಪಂಪ್ಕಿನ್ ಸೀಡ್ಸ್, ಕುಂಬಳಕಾಯಿ ಬೀಜ ಅಂತಾರಲ್ಲ, ಅದನ್ನ 100 ಗ್ರಾಮ್ ಹಾಕ್ಕೊಂಡಿನಿ ನಾನು. ಇದನ್ನು ಹಸಿ ಇರಬಾರ್ದು, ಹಸಿ ಇದ್ರೆ ಯಾವುದು ತಿನ್ನೋಕೆ ಅಷ್ಟು ರುಚಿ ಅನಿಸೋದಿಲ್ಲ. ಅದೇ ತುಪ್ಪದಾಗಿ ಹುರ್ಕೊಳಕತ್ತೀನಿ. ಮತ್ತು ಕೆಂಪಗೆ ಹುರ್ಕೊಬೇಕು, ಒಂದು ಸ್ವಲ್ಪ ಚಟಪಟ ಸಿಡಿತಾವೆ ನೋಡ್ಕೊಂಡು ಹುರ್ಕೊರಿ. ಇದು ಆದ ನಂತರ ಮತ್ತು ಸನ್ಫ್ಲವರ್ ಸೀಡ್ಸ್, ಆಮೇಲೆ ಸೂರ್ಯಕಾಂತಿ ಬೀಜ, ಅದನ್ನು 100 ಗ್ರಾಮ್ ತೊಗೊಂಡಿನಿ. ನಾನು ತೋರಿಸ್ತೀನಿ ಹುರ್ಕೊಂಡಿದ್ದು. ಇದು ಒಂದು ಸ್ವಲ್ಪ ದಪ್ಪ ಆಗ್ತದೆ, ತುಪ್ಪದಾಗ ಹಾಕಿದ ಕೂಡಲೇ ನೋಡ್ಕೊಂಡು ಸಾವಕಾಶ ಹುರ್ಕೊಂಡು ತೊಗೊರಿ. ಇದಾದ ನಂತರ ಇದನ್ನು ತೊಗೊಂಡು ಬುಟ್ಟಿಗೆ ಹಾಕೊಳ್ಳೋನು. ಇದೇ ತುಪ್ಪನೇ ಒಂದು ಸ್ವಲ್ಪ ಯಾಕೋ ಕೆಂಪು ಅನ್ನಿಸ್ತು ನನಗೆ, ಅದನ್ನ ಒಂಚೂರು ಬೇರೆ ಬಟ್ಲು ಹಾಕ್ಕೊಂಡು ಮುಂದೆ ಅದನ್ನ ಯೂಸ್ ಮಾಡ್ತೀನಿ. ಇದು ಬೇರೆ ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಈಗ ಸೂರ್ಯಕಾಂತಿ ಬೀಜ ಹಾಕ್ಕೊಳಕತ್ತೀನಿ ನೋಡಿರಿ. ಇದನ್ನ ಹಾಕ್ಕೊಂಡು ಇದನ್ನು ಚೆಂದಾಗಿ ಕೆಂಪಾಗಿ ಹುರ್ಕೋಬೇಕು. ಹಸಿ ಇದ್ರೆ ಏನಾಗ್ಬಿಡ್ತದೆ, ಬಾಯ ತಿನ್ನಾಳೆ ಕಚ ಹತ್ತವ. ಇದಾದ್ರೆ ಹಿಂಗಾದ್ರೆ ಚಲೋ ರುಚಿ ಬರ್ತದೆ ಬಾಯಿಗೆ ತಿನ್ನೋಕೆ. ಅದಕ್ಕೆ ಇನ್ನೊಂದು, ಇದು ಯಾಕೆ ಹೆಲ್ದಿ ಅಂದ್ರೆ ಇದಕ್ಕೆ ಬೆಲ್ಲ ಅಲ್ಲಿ ಸಕ್ಕರೆ ಅಲ್ಲಿ ಯಾವುದೇ ಪಾಕ ಏನೂ ಮಾಡೋಕತ್ತಿಲ್ಲ, ಬರೀ ಖರ್ಜೂರದ್ದೇ ಸ್ವೀಟ್ ಇದಕ್ಕೆ. ಇದೇ ನಾವೇ ಹೀಗೆ ಕುಲ್ಲ ಹಾಕ್ಕೊಟ್ರೆ ಮಕ್ಕಳು ತಿನ್ನಂಗಿಲ್ಲ. ಅದು ಖಜೂರಿ ಅರ್ಧ, ಆಮೇಲೆ ಇದು ಡ್ರೈ ಫ್ರೂಟ್ಸ್ ಇವು ಯಾವ ಹಾಕ್ಕೊಟ್ರೆ ತಿನ್ನಂಗಿಲ್ಲ ಮಕ್ಕಳು. ಹಿಂಗಾದ್ರೆ ತಿಂತಾರೆ. ಒಂದು ಉಂಡೆ ತಿಂದ್ರಂದ್ರೆ ಸಾಕು, ನಮಗೆ ಎಷ್ಟು ಪ್ರೋಟೀನ್ ಬೇಕು ಅಷ್ಟು ಸಿಗ್ತೈತಿ. ಈಗ 100 ಗ್ರಾಮ್ ಬಿಳಿ ಎಳ್ಳು ಸ್ವಚ್ಛ ಮಾಡಿ ಇಟ್ಕೊಂಡಿನಿ. ಅದನ್ನು ಹಾಕಿ ಚೆಂದಾಗಿ ಕೆಂಪಾಗಿ ಚಟಪಟ ಸಿಡಿಯೋ ತನಕ ಹುರ್ಕೊಂಡು, ಇದು ತುಪ್ಪದಾಗೆ ತುಪ್ಪ ಹಾಕಿರ್ತೀವಲ್ಲ, ಭಾಳ ಸಿಡಿಯೋಂಗಿಲ್ಲ, ಅಷ್ಟೇ ಚಟಪಟ ಅಂತಾವೆ, ಕೆಂಪಗಾಗ್ತಾವಲ್ಲ. ಹಾಗಾಗಿ ಇದಾಗನ ಹಿಂಗೆ ತಕ್ಕೋರಿ. ಈಗ ತೆಗಿಯಕತ್ತೀನಿ ನೋಡಿರಿ. ತೆಗೆದು ಇದಾದ ಗ್ಯಾಸ್ ಆಫ್ ಮಾಡಿಲ್ಲ, ನಾನು ಹಂಗೆ ಇಟ್ಕೊಂಡಿನಿ. ಇನ್ನೊಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಆವಾಗಲೇ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅಂಜೂರ, ಡ್ರೈ ಅಂಜೂರ, ಅದನ್ನೂ ಹಾಕೋರಿ. ನಾನು ಇದಕ್ಕೆ ಒಣ ದ್ರಾಕ್ಷಿ ಹಾಕಿಲ್ಲ, ಯಾಕಂದ್ರೆ ಸ್ವಲ್ಪ ಹುಳಿ ಬರ್ತೈತೆ ಅಂಥೇಳಿ. ಹಾಗಾಗಿ ಬರೀ ಅಂಜೂರ ಇವಿಷ್ಟು ಏನು ತೋರ್ಸಕತ್ತೀನಿಲ್ಲ ಇಷ್ಟು ಐಟಮ್ ಹಾಕ್ಕೊಂಡಿನಿ. ಪಿಸ್ತಾನೂ ಹಾಕ್ಕೊಂಡಿಲ್ಲ ನಾನು. ಇದನ್ನು ಚೆಂದಾಗಿ ಕೆಂಪಾಗಿ ಹುರ್ಕೊಂಡು ಇಟ್ಕೊಳ್ಳೋಣ್ರಿ. ಈಗ ಆವಾಗಲೇ ಬಿಡಿಸಿ ಇಟ್ಕೊಂಡಿದ್ವಲ್ಲ ಖಜೂರಿ ಬೀಜ, ಬಿಡಿಸಿ ಒಂಚೂರು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದಕ್ಕೂ 1 ಸ್ಪೂನ್ ತುಪ್ಪ ಹಾಕಿ ಮಿಕ್ಸಿ ಮಾಡೋದು ತೋರಿಸಿಲ್ಲ ನಾನು, ಈಗ ತೋರಿಸ್ತೀನಿ ನೋಡಿರಿ. ಮಿಕ್ಸರ್ಗೆ ಒಂದು ಅರ್ಧ kg ಆಗಿತ್ತು, ಇದನ್ನ 2-3 ಸತಿ ಹಾಕ್ಕೊಂಡಿನಿ. 2-3 ಬಟ್ಲಾಗಿತ್ತು, ನಿಮಗೆ ಹಾಕಿ ತೋರ್ಸಕತ್ತೀನಿ. ಈಗ ಚೆಂದಾಗಿ ಅದು ತರಿ ಒಂದು ಸ್ವಲ್ಪ ಭಾಳ ತಿರುಗಬೇಕಾಗ್ತದೆ, ನೋಡ್ಕೊಂಡು ಹಾಕೋರಿ. 2-3 ಸತಿ ಆಫ್ ಮಾಡಿ ಆನ್ ಮಾಡಿ ಹಾಕಬೇಕು, ಯಾಕಂದ್ರೆ ಅದು ಅಂಟಿರ್ತೈತಿಲ್ಲ ಖಜೂರಿ, ಅದಕ್ಕೆ ನೋಡ್ಕೊಂಡು ತೊಗೊಂಡು ಹಾಕೋರಿ. ಈಗ ಇದನ್ನೇ ಪ್ಯಾನಿಗೆ ಹಾಕೋನು. ನಾನು ಮೂರು ಸತಿ ರುಬ್ಬಿದ್ದು ತೋರಿಸಿಲ್ಲ, ಒಂದು ಸರಿ ರುಬ್ಬಿದ್ದು ತೋರಿಸಿನಿ. 2 ಸ್ಪೂನ್ ತುಪ್ಪ ಹಾಕ್ಕೊಂಡು ಅದು ಎಲ್ಲ 3 ಸತಿನೂ ರುಬ್ಬಿದ್ನಲ್ಲ, ಅದಿಟ್ಟು ಅರ್ಧ kg ಅಷ್ಟು ಖಜೂರ ಹಾಕ್ಕೊಂಡು ಒಂದು ಸ್ವಲ್ಪ ಮೊದಲಿಗೆಲ್ಲ ಎಳ್ಯಾಗ ಗಂಟು ಅನ್ನಿಸ್ತದೆ, ಮುಂದೆ ಆಮೇಲೆ ಹಿಂಗೆ ಆಗ್ತದೆ ನೋಡಿರಿ. ಪೂರ್ತಿ
ಹಿಟ್ಟಿನ ವಿದ್ಯೆ ಆದಂಗೆ ಆಗ್ತದೆ. ಇದು ಇಷ್ಟು ಚೆಂದ ಹುರ್ಕೊಂಡು ಫ್ರೈ ಮಾಡ್ಕೊಂಡು ಅದ್ರದ್ದು ಖಜೂರಿದು ಏನು ವಾಸನೆ ಇರ್ತಲ್ಲ ಒಂಚೂರು ಸ್ಮೆಲ್ ಚೇಂಜ್ ಆಗ್ತದೆ. ಇದು ನೋಡ್ಕೊರಿ. ಇದಾಗಿಂದ ಎಲ್ಲ ಹಾಕ್ಕೊಂಡಿರ್ತೀವಲ್ಲ ಹುರ್ಕೊಂಡು ಅದಕ್ಕೆ ಹಾಕ್ಕೋಬೇಕು ಅದೇ ಬುಟ್ಟಿಗೆ. ಈಗ ಒಂದು 8ರಿಂದ 10 ಏಲಕ್ಕಿ ಪುಡಿ ಹಾಕ್ಕೊಂಡಿನಿ. ಇದು ಹಾಕ್ಕೊಂಡು ಬಿಸಿ ಇರುವಾಗನೇ ಕಲಿಸ್ಬೇಕು. ಬಿಸಿ ಆರಿಂದ ಮತ್ತು ಅದು ಗಂಟಾಗ್ತದೆ. ಈಗ ಕಲಿಸ್ಕೊಂಡು ಒಂದು ಸ್ವಲ್ಪ ಬಿಸಿ ಕಮ್ಮಿ ಅನ್ಸ್ತಂದ್ರೆ ಗಟ್ಟಿಯಾಗಿ ಉಂಡೆ ಕಟ್ಕೊರಿ. ಮಾಡಿ ಇಟ್ಕೊರಿ ಹೇಳ್ತೀನಿ. ನಾನಂತೂ ಮೊದಲು ಯಾರೂ ಡ್ರೈ ಫ್ರೂಟ್ಸ್ ಬಟ್ಲಾಗ ಹಾಕಿಕೊಟ್ರೆ ಯಾರೂ ತಿಂತಿದ್ದಿಲ್ಲ. ಈಗ ಮಾಡಿಟ್ಟಿಂದ ನಾವು ತಿನ್ನಕತ್ತೀವಿ. ಹೆಲ್ದಿ ಚಲೋ ಅನಿಸ್ತದ. ನೋಡಿರಿ, ಟ್ರೈ ಮಾಡಿರಿ ನೀವು ಮನೆಯೊಳಗೆ. ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಧನ್ಯವಾದ. ಮಾಡಿಟ್ಕೊರಿ, ನೋಡಿರಿ ರುಚಿ. ಕಮೆಂಟ್ ಮಾಡಿರಿ ಏನನ್ನೋದು. ಥ್ಯಾಂಕ್ ಯು. ಒಂದು ಗ್ಲಾಸ್ ಜಾರ್ ಒಳಗೆ ಹಾಕಿಟ್ಕೊರಿ. ಭಾಳ ದಿನ ಬರ್ತಾವೆ, ಹಾಳಾಗೋದಿಲ್ಲ. ಪ್ಲಾಸ್ಟಿಕ್ ಜಾರ್ನಾಗ ಹಾಕಿಟ್ರಂದ್ರೆ ಒಂದು ಸ್ವಲ್ಪ ಜಾಳಿಗೆ ಆಗ್ತಾವೆ. ಹಿಂಗೆ ಜಾರ್ನಾಗ ಹಾಕಿಟ್ಕೊಂಡ್ರೆ 15-20 ದಿವಸ ಆರಾಮ್ ಬರ್ತಾವೆ.